ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನನೇ ಅಷ್ಟು ಸುಲಭವಾಗಿ ಬಿಟ್ಟು ಹೊರಗಡೆ ಬಂದಂತವ್ರಿಗೆ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಒಬ್ಬ ಕನ್ನಡಿಗ. ಸ್ವಾಭಿಮಾನಕ್ಕೆ ಎಂದು ಧಕ್ಕೆ ಬರದೇ ಇರತಕ್ಕಂತ ರೀತಿನಲ್ಲಿ ಯಾರು ಕೈ ಕಾಲಿಡದೆ ಬಿಸಾಕ್ಬಿಟ್ಟು ಬಂದಂತವ್ರು ಅಷ್ಟು ಸುಲಭವಾಗಿ ಒಂದು ಪ್ರಧಾನಮಂತ್ರಿ ಸ್ಥಾನನ ಅಂತ ಕುಟುಂಬದಲ್ಲಿ ಇದ್ದೇವೆ ನಾವು. ಇವತ್ತು ಈ ಕುಟುಂಬ ಮುಗಿಸಬೇಕು ಅಂತ ನೀವೇನೇನ್ ಮಾಡಿದಿರಿ, ಈಗಲೂ ಏನೇನ್ ಮಾಡ್ತಾ ಇದೀರಿ ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಅಸೂಯೆ ಎಂತೂ ಇಸಿಕತ್ತಂತ ಇವತ್ತು ಅದೇನೋ ಹೇಳಲಿಲ್ಲ. ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಏನು ಉಚ್ತಾ ಇದ್ರು ಕೈನ ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ? ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲ್ಗ? ನೋಡಿ ತಪ್ಪು ತಿಳ್ಕೊಬಿಡಿ. ಪದೇ ಪದೇ ಯಾಕೆ ಹೇಳ್ಕತ್ತಾರ ಅವ್ರೆ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ 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 ಅಂತ? ಹೋಗಿ ಬಂದವ್ರಂತ ಜೈಲಿಗೆ. ಏನ್ ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವುದಲ್ಲ ಜೈಲಿಗೆ? ಮಿಸ್ಟರ್ ಡಿ.ಕೆ. ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂತ ಚಿನ್ನದಂತ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಬಹುಶಃ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ ಡಿ.ಕೆ. ಶಿವಕುಮಾರ್, ನಾನು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನನ್ನೇನಾದರೂ ಚಿಂತನೆ ಇಟ್ಟಿದ್ರೆ ನಾನು 14 ತಿಂಗಳು ಮಾಡ್ತಿರ್ಲಿಲ್ವಾ? 14 ತಿಂಗಳು ನನ್ನ ಜೊತೆಲೇ ಇದ್ದಾರಲ್ಲಪ್ಪ ನೀರಾವರಿ ಮಂತ್ರಿಯಾಗಿ. ಯಾವತ್ತಾದ್ರೂ ಈ ವಿಷಯ ಬಂದು ಚರ್ಚೆ ಮಾಡಿದ್ರ? ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಿದ್ ಬಹುಶಃ ಬೆನಕನಹಳ್ಳಿ ಚರ್ಚೆ ಮಾಡಿರ್ಬೇಕು. ಬೆನಗಾನಹಳ್ಳಿ ಅದು ಚರ್ಚೆ ಮಾಡಿರ್ಬೋದು. ರೈತರ ಭೂಮಿದು ಡಿನೋಟಿಫಿಕೇಶನ್ ಬಗ್ಗೆ ನೀವು ಚರ್ಚೆ ಮಾಡಲೇ ಇಲ್ಲ ನನ್ನ ಹತ್ರ 18 ತಿಂಗಳಲ್ಲಿ. ಇಲ್ಲ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಾನು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ 2018ರಲ್ಲಿ ಮಾಡಿದ್ದು. ಬೆಂಗಳೂರು ಸುತ್ತಮುತ್ತ ಮಾಡಲಿಲ್ಲಪ್ಪ. ಎಂ.ಬಿ. ಪಾಟೀಲ್, ಕಲಬುರಗಿ, ಬೀದರ್, ಕೊಪ್ಪಳ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಎಲ್ಲವಪ್ಪ ಈಗ ಕಸದ ಬುಟ್ಟಿಗೆ ಹಾಕಿದಿರಿ. ಯಾಕೆ ಎಂ.ಬಿ. ಪಾಟೀಲ್ ಇನ್ನೂ ಅಲ್ಲೇ ಸುತ್ತಾ ಇದ್ದೀರಿ? ಬೆಂಗಳೂರು ಸುತ್ತನೇ ನೀವು ನೀವು ಎಲ್ಲ ಇಂಡಸ್ಟ್ರಿಗಳು ಎಲ್ಲ ರಾಜ್ಯದಾದ್ಯಂತ ವಿಸ್ತರಣೆ ಮಾಡೋರು ನೀವು ಅಲ್ವಾ? ಯಾರನ್ನ ಇಟ್ಕೊಂಡಿದ್ದೀರಿ ವಸೂಲಿಗೆ? ನಿಮ್ಮಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ ಅಧಿಕಾರ ನಡೆಸೋದು ಹೆಂಗೆ ಅಂತ ಹೇಳಿ.